ವಿಜಯಪುರ ಜಿಲ್ಲೆಯ ತಾಳಿಕೋಟೆ ತಾಲೂಕಿನ ಚಬನೂರು ಗ್ರಾಮದ ಯುವ ರೈತ ಜಾಪನೀಸ್ ಕೌಜಿಗ ಹಕ್ಕಿ ಸಾಕಣೆ ಮಾಡಿ ವರ್ಷಕ್ಕೆ ಲಕ್ಷ ಲಕ್ಷ ಆದಾಯ ಪಡೆಯುತ್ತಿದ್ದಾರೆ. ಹೌದು, ನೀವು ಕೇಳಿದ್ದು ನಿಜ. ಲಕ್ಷ ಲಕ್ಷ ಆದಾಯ ಪಡೆಯುತ್ತಿದ್ದಾರೆ. ಏನಿದು ಸ್ಪೆಷಲ್ ಸ್ಟೋರಿ ನೋಡೋಣ ಬನ್ನಿ. 35 ವರ್ಷದ ರೈತ ಶಿವು ಚಬನೂರವರು ಕೌಜುಗ ಹಕ್ಕಿ ಸಾಕುವ ಮೂಲಕ ಆದಾಯದ ಮೂಲ ಕಂಡುಕೊಂಡಿದ್ದಾರೆ. ಕಳೆದ 3 ವರ್ಷದಿಂದ ಕೌಜುಗ ಹಕ್ಕಿ ಸಾಕಣೆ ಮಾಡುತ್ತಿದ್ದಾರೆ. ತಮಿಳುನಾಡಿನಿಂದ 1000 ಕೌಜುಗ ಮರಿ ತಂದು ಸಾಕಿದ ಅವರು ಅದರಲ್ಲಿ 600 ಮರಿಗಳು ಮಾತ್ರ ಬದುಕಿದವು. ಆದರೆ ಈಗ ಅವುಗಳಿಂದಲೇ 3 ರಿಂದ 5 ಸಾವಿರ ಮರಿಗಳನ್ನು ಮಾಡಿ ಮಾರಾಟ ಮಾಡುತ್ತಿದ್ದಾರೆ. ಒಂದು ದೊಡ್ಡ ಕೌಜುಗ ಹಕ್ಕಿಗೆ ಮಾರುಕಟ್ಟೆಯಲ್ಲಿ 125 ರೂಪಾಯಿನಂತೆ ಮಾರಾಟ ಮಾಡುತ್ತಿದ್ದಾರೆ. ಧಾಬಾಗಳಲ್ಲಿ ಹೆಚ್ಚು ಬೇಡಿಕೆ ಇದೆ. 2 ದಿನಕ್ಕೊಮ್ಮೆ 200 ರಿಂದ 300 ಕೌಜುಗ ಮಾರಾಟ ಮಾಡುತ್ತಿದ್ದಾರೆ. 16 ದಿನಕ್ಕೊಮ್ಮೆ ಮೊಟ್ಟೆಯನ್ನು ಮಾರಾಟ ಮಾಡದೆ ಅವುಗಳಿಂದ ಮರಿ ಮಾಡುತ್ತಾರೆ. ಪ್ರತಿ ಮರಿಗೆ 15 ರೂಪಾಯಿಯಂತೆ ರೈತರಿಗೆ ಮಾರಾಟ ಮಾಡುತ್ತಿದ್ದಾರೆ. ಪ್ರತಿ ತಿಂಗಳಿಗೆ ತಮ್ಮ ಖರ್ಚನ್ನು ತೆಗೆದು 20 ರಿಂದ 25 ಸಾವಿರ ರೂಪಾಯಿ ಗಳಿಸುತ್ತಿದ್ದಾರೆ. ಕೇರಳ, ತಮಿಳುನಾಡು, ಆಂಧ್ರ ಪ್ರದೇಶದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇದೆ. ಆದರೆ ಕರ್ನಾಟಕದಲ್ಲಿ ಮಾರುಕಟ್ಟೆ ವ್ಯವಸ್ಥೆ ಇಲ್ಲ. ಕರ್ನಾಟಕದಲ್ಲಿ ಕೆಲವೇ ಭಾಗದಲ್ಲಿ ಈ ಜಾಪನೀಸ್ ಕೌಜುಗ ಹಕ್ಕಿ ಸಾಕುತ್ತಿದ್ದು ರೈತರಿಗೆ ಅನುಕೂಲವಾಗುವ ರೀತಿಯಲ್ಲಿ ಸರ್ಕಾರದಿಂದ ಪ್ರೋತ್ಸಾಹ ಸಿಗಬೇಕಿದೆ. ಒಟ್ಟಾರೆ ಜಾಪನೀಸ್ ಕೌಜುಗ ಸಾಕುವ ಮೂಲಕ ಆದಾಯ ಕಂಡುಕೊಂಡಿರುವ ಶಿವು ಚಬನೂರವರು ಯುವ ರೈತರಿಗೆ ಮಾದರಿಯಾಗಿದ್ದಾರೆ. ವೀಕ್ಷಕರ ಹೆಚ್ಚಿನ ಮಾಹಿತಿಗಾಗಿ ಚಬನೂರ್ ಸರ್ಕಾರಿ ಶಾಲೆ ಹತ್ತಿರ ಬಸ್ ಸ್ಟ್ಯಾಂಡ್. ಶಿವ್ ಅವರ ದೂರವಾಣಿ ಸಂಖ್ಯೆ 9743797455. ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ BK ನ್ಯೂಸ್. ನಾನು ಪ್ರಭು ಕುಮಟಗಿ. ಇವತ್ತು ವಿಜಯಪುರ ಜಿಲ್ಲೆ ತಾಳಿಕೋಟೆ ತಾಲೂಕಿನ ಒಂದು ಚಬನೂರು ಗ್ರಾಮದಲ್ಲಿದ್ದೀವಿ. ಚಬನೂರು ಗ್ರಾಮದಲ್ಲಿ ವಿಶೇಷ ಏನಪ್ಪ ಅಂತಂದರೆ ಇಲ್ಲಿ ಒಂದು ಕೌಜುಗದ ಸಾಕಾಣಿಕೆ ಮಾಡಿದ್ದಾರೆ ರೈತರು. ಬಹಳ ವಿಶೇಷವಾಗಿದೆ. ಯಾಕಪ್ಪ ಅಂತಂದರೆ ರೈತರು ತಾವು ಕೂಡ ಈ ಮರಿಗಳು ತೊಗೊಂಡೋಗಿ ತಾವು ಸಾಕಾಣಿಕೆ ಮಾಡ್ಬೋದು. ಅದೇ ರೀತಿಯಾಗಿ ಇಲ್ಲಿ ಮರಿ ಕೂಡ ಕೊಡ್ತಾರೆ. ಮತ್ತು ಇಲ್ಲಿ ಯಾವ ರೀತಿಯಾದಂಥ ಸಾಕಾಣಿಕೆ ಮಾಡ್ಯಾರ ಅದರ ಮಾಹಿತಿಯನ್ನು ಇಲ್ಲಿ ರೈತರು ಇದ್ದಾರೆ, ಅವರು ಕೂಡ ನಾವು ಮಾತಾಡ್ಸೋಣ, ಅವ್ರ ಕಡೆಯಿಂದ ಪಡೆಯೋಣ. ಸರ್ ನಮಸ್ಕಾರ. ಸರ್ ನಮಸ್ಕಾರ ಸರ್. ಈಗ ಎಷ್ಟು ಮರಿಗಳು ಅದಾವ್ರಿ ಸರ್? ಈಗ ಸರ್ 1000 ಮೊನ್ನೆ 4 ದಿವಸದಿಂದ 3000 ಐತೆ ಸರ್. ಅದು ಜಸ್ಟ್ ಇವಾಗ 1000 ಉಳ್ದೈತೆ ಸರ್. ಅದು ಸೇಲ್ ಆಗ್ತದೆ ಸರ್. ಪ್ರತಿ ತಿಂಗಳ 3 ರಿಂದ 4 ಸಾವಿರ ಸೇಲ್ ಮಾಡ್ತೀನಿ ಸರ್. ನಾನು ಮರಿ ಕೊಡ್ತೀನಿ ಸರ್ ರೈತರಿಗೆ. ನಾನು ರೈತರು ನಮ್ಮ ಕಡೆಯಿಂದ ಬಂದ್ರೆ ಅವರಿಗೆ ನನ್ನ ಕೈಲಿ ಆದಷ್ಟು ಪ್ರಯತ್ನ ಮಾಡಿ ಅವ್ರಿಗೆ ಮರಿ ಕೊಡ್ತೀನಿ ಸರ್. ನಾನು ಈಗ ರೈತರಿಗೆ ನೀವು ಹೆಂಗೊಂದು ಮರಿ ಕೊಡ್ತೀರಿ? ನಾವು 15 ರೂಪಾಯಿ ನಡೆದೈತಿ ಸರ್ ರೇಟ್. ಇಷ್ಟು ದಿವಸ 12 ಇತ್ತು ಸರ್, ಇವಾಗ 15 ಆಗೈತೆ ಸರ್. 15 ರೂಪಾಯಿ ಕೊಡ್ತೇನೆ ಸರ್. 15 ರೂಪಾಯಿ. ಹಾಂ. ಈಗ ಇದಕ್ಕೆ ಶೆಡ್ಡಿಗೆ ಎಷ್ಟು ಖರ್ಚಾಗಿತ್ತು ಸರ್? ಒಂದು 1.5 ಲಕ್ಷ ಬಂತು ಸರ್. ಅದು 1.5 ಲಕ್ಷ. 1.5 ಲಕ್ಷ ಖರ್ಚಾಗಿತ್ತು. ಹಾಂ ಸರ್. ಹಾಂ. ಇದಕ್ಕೆ ಫುಡ್ಗಳು ಎಲ್ಲ ಏನು ಯೂಸ್ ಮಾಡ್ತೀರಿ? ಅದು ಕೋಳಿಗೇನು ಪ್ರೀ ಸ್ಟಾರ್ಟರ್ ಅಂತ ಬರ್ತಲ್ಲ, ಕೋಳಿಗೇನು ಫೀಡ್ ಬರುತ್ತೆ ಅದೇ ಥರ ಕೊಡೋದು ಸರ್. ಇವಕ್ಕೆಲ್ಲ ಇಂಜೆಕ್ಷನ್ ಅದು ಈ ಥರ ಹಿಂಗೆ ಐತೆ? ಅದು ಒಂದು ಇದು ಬರುತ್ತೆ ಸರ್, ವ್ಯಾಕ್ಸಿನ್ ಬರುತ್ತೆ ಸರ್. ಅದು ಈಗೇನು ಟಾನಿಕ್ ಬರುತ್ತೆ ಸರ್, ಅದೇ IBD ಲಸೋಟ ಅಂತ ಬರುತ್ತೆ ಸರ್. ಅವಕ್ಕೆ ನೀರಾಗ ಹಾಕಿ ಕೊಡ್ಬೇಕು ಸರ್, ಮತ್ತೇನಿಲ್ಲ ಸರ್. ಈಗ ನೀರಾಗ ಹಾಕಿ ಕೊಟ್ಬಿಡ್ಬೇಕು. ಹಾಂ ಸರ್. ಸಣ್ಣ ಮರಿ ಇರ್ತಲ್ಲ ಸರ್, 15 ದಿವಸ ಸ್ವಲ್ಪ ಕಷ್ಟ ಆಗುತ್ತೆ ಸರ್. ಅದು ಯಾಕಂದ್ರೆ ಮೊಟಾಲಿಟಿ ಜಾಸ್ತಿ ಬರುತ್ತೆ ಸರ್. ಅದು 15 ದಿವಸ ಆದ್ಮೇಲೆ ಅವಕ್ಕೆ ಸಾವಿಲ್ಲ ಸರ್. 15 ದಿವಸ ಆದ್ಮೇಲೆ ಏನು ಪ್ರಾಬ್ಲಮ್ ಸರ್, ಮುಂದೆ ಒಂದು 45 ದಿನದಲ್ಲಿ ಸರ್ ಅದು ಮಾರ್ಕೆಟಿಂಗ್ ಬರುತ್ತೆ ಸರ್. ಅದು 45 ದಿನ. ಹಾಂ. ಆಮೇಲೆ ಸರ್ ಅದು 125 ರೂಪಾಯಿ ರೇಟ್ ಕೊಡುತ್ತೆ ಸರ್. ಅದು ರೈತರಿಗೆ ಒಳ್ಳೇದೈತೆ ಸರ್. ಅದು ಯಾಕಂದ್ರೆ ನಾನು ಫಸ್ಟ್ ಸರ ಕೋಳಿ ಸಾಕಾಣಿಕೆ ಮಾಡಿದೆ ಸರ್. ನಾನು ಯಾವ ಥರ ಅಂದ್ರೆ, ಈಗ ನಮ್ಮ ಅವ್ರು ಹೇಳಿದ್ರು ಸರ್, ಅತ್ನಿ ಒಳಗೆ ಅವರು ಕೋರ್ಟ್ನಾಗ ನೌಕರಿ ಮಾಡ್ತಿದ್ರು, ಅವ್ರು ಡ್ಯೂಟಿ ಏನಾಗಿದ್ರು ಪಾಪ ಅವರೇ ನನಗೆ ಮಾಡಿಕೊಟ್ಟಿದ್ರು. ಮಾಡಿಕೊಟ್ಟ ಮೇಲೆ ಸರ DP ಕ್ರಾಸ್ ಅಂತೇಳಿ ಆ ಅತಿನಿ ಸೈಡ ಜಾಸ್ತಿ ಮಾಡ್ತಿದ್ರು ಸರ್ ಅವರು. ಅದನ್ನೊಂದು ಇದನ್ನೆಲ್ಲ ಫಾರ್ಮ್ಗಿರ್ ಮಾಡಿಕೊಟ್ರು ನಮ್ಮ ಅವರು. ಮಾಡಿಕೊಟ್ಮ್ಯಾಗ ಅದು DP ಕ್ರಾಸ್ನೇ ಫೇಲ್ ಆದೆ ಸರ್. ನಾನು ಫೇಲ್ ಆದ್ಮ್ಯಾಗ ಬೈಲರ್ ಮಾಡಿದೆ ಸರ್. ನಾನು ಬೈಲರಲ್ಲಿ ಫೇಲ್ ಆದೆ ಸರ್. ಇದನ್ನ ಯೂಟ್ಯೂಬ್ದಾಗ ನೋಡ್ಕೊಂಡು ತಮಿಳ್ನಾಡು ಹೋಗಿ ಬಂದು ಸರ್ 2 ದಿವಸ. ತಮಿಳ್ನಾಡಿನ ಹತ್ರ ಮರಿ ತೊಗೊಂಬಂದು ಸರ್, 1000 ಮರಿ ತೊಗೊಂಬಂದು ಸಾಕಾಣಿಕೆ ಮಾಡಿದೆ ಸರ್. ನಾನು ಮಾಡಿಬಿಟ್ಟು 1000 ಮರಿಯಲ್ಲಿ ಸರ್ 600 ಬದುಕಿದ್ರು ಸರ್. ಅದು 6 ನಂತರ ಇಷ್ಟೆಲ್ಲ ಮಾಡಿ
ಈಗ ರೈತರಿಗೋಸ್ಕರ ನಾ ಈ ಥರ ಮಾಡ್ಕೊಂಡು ಹೊಂಟೀನಿ ಸರ್ ನಾನು. ಯಾಕಂದ್ರೆ ಕಷ್ಟದಲ್ಲಿ ಇರ್ತಾರೆ ಸರ್ ರೈತರು. ಯಾಕಂದ್ರೆ ನಾನು ಲಾಸ್ ಆಗಿನಿ, ಮತ್ತೊಬ್ರು ಯಾಕಂದ್ರೆ ನನ್ನ ಥರ ಲಾಸ್ ಆದವ್ರು ಇನ್ನೂ ಒಬ್ರು ಇರ್ಬೋದು ಅಂತ ಹೇಳ್ಕೊಂತ ಸರ್ ನಾನು. ಈಗ ರೈತರಿಗೋಸ್ಕರ ನಾನು ಚಿಕ್ಸು ಕೊಡ್ತೀನಿ ಸರ್, ಸಾಕಾಣಿಕೆ ಮಾಡೋರಿಗೆ ದೊಡ್ಡದಾದ್ರೂ ಕೊಡ್ತೀನಿ ಸರ್ ನಾನು. ಹಾಂ ಸರ್. ಅಲ್ಲ ಈ ಸೀದಾ ಮರಿಗಳಿಗೆ ಎಷ್ಟು ಖರ್ಚು ಮತ್ತು ಈ ಸಾಕಾಣಿಕೆ ಫುಡ್ ಎಷ್ಟು ಖರ್ಚಾಗುತ್ತೆ ಸರ್? ಸರ್ 1,000 ಮರಿ ಸಾಕಾಣಿಕೆ ಮಾಡ್ದಂತ ಸರ್ ಅವ್ರು 45 ದಿನದಾಗ ಸರ್ ಒಂದು 15ರಿಂದ ಒಂದು 20,000 ತಿನ್ನುತ್ತೆ ಸರ್ ಅದು. ಇಷ್ಟೇ ಇರುತ್ತೆ ಸರ್, ಮಾಮೂಲಿ ಏನಿಲ್ಲ ಸರ್. ಅದು ಒಂದು ಕೋಳಿ ಸಾಕಾಣಿಕೆ ಮಾಡುವ ಬದಲು 4ರಿಂದ 5 ಕೌಸ್ಕ ಸಾಕಾಣಿಕೆ ಮಾಡ್ಬೋದು ಸರ್. ಒಂದು ನಾವೇನ ಸರ್ ಒಂದು ಕೋಳಿ ಸಾಕಾಣಿಕೆ, ಒಂದು ಜವಾರಿಗೆ ಕೋಳಿ ಸಾಕಾಣಿಕೆ ಮಾಡ್ಬೇಕಂದ್ರೆ 6 ತಿಂಗಳ ಬೇಕು ಸರ್, 4-5 ತಿಂಗಳ ಬೇಕು ಸರ್. ಇದು 45 ದಿನದ ಬರುತ್ತೆ ಸರ್ 2 ತಿಂಗಳದಾಗ. ನೆಕ್ಸ್ಟ್ ಅವ್ರ ತತ್ತಿ ಅದೇನು ಮಟ್ಟೆ ಹಾಕ್ತೈತೆ ಸರ್, ತತ್ತಿ ಹಾಕ್ತೈತಿ, ಅದನ್ನೇ ರೈತರು ತೊಗೊಂಡು ಸೇಲ್ ಮಾಡ್ಬೋದು ಸರ್. ಒಂದು ಮಟ್ಟೆ 3 ರೂಪಾಯಿ ರೇಟ್ ಕೊಡುತ್ತೆ ಸರ್ ಅದು. ಅದನ್ನ ಅವ್ರು ಬೇಡಪ್ಪ ಅಂತಂದ್ರೆ ಒಂದು ಮರಿ ತೆಗಿಸ್ಕೋಬೇಕು ಸರ್. ಅದು ಮರಿ ತೆಗಿಸ್ಕೊಂಡು ಅವರು ರೈತರು ಮುಂದೆ ಅವ್ರವ್ರು ಇದು ಮಾಡ್ಕೋಬೇಕು ಸರ್. ಈ ಸೇಲಿಂಗ್ ಹೆಂಗೆ ಮಾಡ್ತಾರೆ? ಸೇಲಿಂಗ್ ಸರ್ ಪ್ರತಿಯೊಂದು ಡಾಬಾದವ್ರು ಹೋಯ್ತಾರೆ ಸರ್, ರೆಸ್ಟೋರೆಂಟ್ದವ್ರು ಹೋಯ್ತಾರೆ, ಅವರೇ ಬಂದು ಹೋಯ್ತಾರೆ ಸರ್. ಯಾಕಂದ್ರೆ ನಾವಾಗೆ ಒಯ್ದು ಕೊಟ್ಟರು ಸೇಲ್ ಆಗುತ್ತೆ ಸರ್ ಅದು. ಯಾಕಂದ್ರೆ ಶುಗರ್ ಇರ್ತಲ್ಲ ಸರ್, ಅದು ಶುಗರ್ದವ್ರಿಗೆ ಒಳ್ಳೇದು ಸರ್ ಅದು. ನೆಕ್ಸ್ಟ್ ಇದೇನು ವಯಸ್ಸಾದವ್ರು ಇರ್ತಾರಲ್ಲ ಸರ್, ವಯಸ್ಸಾದವ್ರಿಗೆ ಚಲೋ ಸರ್. ಯಾಕೆ ಸ್ವಲ್ಪ ಮುಂಚೆ ವೀಕ್ನೆಸ್ ಇದ್ದವ್ರಿಗೆ ಚಲೋ ಸರ್. ಪ್ರತಿಯೊಬ್ಬರಿಗೂ ಒಳ್ಳೆ ಸರ್. ಇದು ಕ್ಯಾಲ್ಸಿಯಂ ಇರುತ್ತೆ ಸರ್. ಇದು ಶುಗರ್ದವ್ರಿಗೆ ಭಾಳ ಆದ್ರೆ 1 ವಾರ ಇದ್ರ ಬಗ್ಗೆ ಇದು ಮಾಡ್ಕೊಂಡ್ಬಿಟ್ರೆ 1 ವಾರದಲ್ಲಿ ಶುಗರ್ ಅವ್ರ ಕಂಟ್ರೋಲ್ ಬರುತ್ತೆ ಸರ್. ಯಾಕಂದ್ರೆ ತಮಿಳ್ನಾಡು ಜಾಸ್ತಿ ಐತೆ ಸರ್, ಕರ್ನಾಟಕದಾಗ ಏನು ಜಾಸ್ತಿ ಇಲ್ಲ ಸರ್. ಇದು ಈ ಥರ ಬೆಳಿಲಿ ಅಂತೇಳಿ ಕರ್ನಾಟಕದಾಗ ನಾನು ಮಾಡ್ಕೊಂಡು ಹೋಗ್ತೀನಿ ಸರ್ ನಾನು. ಯಾಕಂದ್ರೆ ಸರ್ ಇದು ನಂದೊಂದು ಸೈಡ್ ಬಿಸ್ನೆಸ್ ಸರ್. ನಾನು ಇಲೆಕ್ಟ್ರಿಷಿಯನ್ ವರ್ಕರ್ ಸರ್ ನಾನು. ಇದು ಒಂದು ದಿವಸಕ್ಕೆ ಏನಿಲ್ಲ ಸರ್, ಒಂದು 15ರಿಂದ 20 ನಿಮಿಷ ಕೆಲಸ ಇರುತ್ತೆ ಸರ್. ಫಾರ್ಮ್ದಾಗ ಕೋಳಿ ಥರ ಇಲ್ಲೇ ಇರಬೇಕು ಅಂತ ಏನಿಲ್ಲ ಸರ್. ಇದ್ರಾಗ 15ರಿಂದ 20 ನಿಮಿಷ ಕೆಲಸ ಇರುತ್ತೆ ಸರ್. ಅಷ್ಟು ಮಾಡ್ಕೊಂಡು ಹೋದ್ರೆ ರೈತರದ್ದು ಏನು ಸಮಸ್ಯೆ ಇಲ್ಲ ಸರ್. ಇದು ಒಂಥರ ಸೈಡ್ ಬಿಸ್ನೆಸ್ ಆತ ಸರ್. ರೈತರಿಗೋಸ್ಕರ ನಾನು ಸಪೋರ್ಟ್ ಮಾಡ್ತೀನಿ ಸರ್. ಅಂದ್ರೆ ರೈತರಿಗೆ ಲಾಭ ಇದೆ ಅಂತ ನೀವು ಹೇಳ್ತೀರಿ? ಹಾಂ, ಲಾಭ ಐತೆ ಸರ್, ಲುಕ್ಷಣ ಅಂತೂ ಇಲ್ಲ ಸರ್. ಯಾಕಂದ್ರೆ ಕೋಳಿ ಮಾಡ್ಕೊಂಡ್ಬಿಟ್ಟು ನಾನು ಲುಕ್ಷಣ ಆಗಿನಿ ಸರ್ ನಾನು. ಅದ್ರ ಬಗ್ಗೆ ನನ್ನ ಕೋಳಿ ಬಗ್ಗೆ ಅನುಭವ ಆಗೈತೆ ಸರ್ ನನಗೆ. ಯಾಕಂದ್ರೆ ಇದ್ರ ಬಗ್ಗೆ ನಾನು ಅವ್ರ ಬಗ್ಗೆ ಹೇಳ್ತೇನೆ ಸರ್. ಇದರಲ್ಲಿ ಏನು ಲಾಸ್ ಇಲ್ಲ ಸರ್. ಲಾಸ್ ಇಲ್ಲ. ನಿಮ್ಮ ಮೊಬೈಲ್ ನಂಬರ್? ನನ್ನ ಮೊಬೈಲ್ ನಂಬರ್ ಸರ್ 9743 797455 ಸರ್. ತಮ್ಮ ಹೆಸರು? ನನ್ನ ಹೆಸರು ಶಿವ್ ಚಬ್ನೂರ್ ಅಂತ ಸರ್, ಬೂದ್ಗರ್ ಅಂತಾರೆ ಸರ್. ಈಗ ಸರ್ ಈ ಮರಿ ಯಾವ ರೀತಿ ತಯಾರು ಮಾಡ್ತೀರಿ ನೀವು? ಎಷ್ಟು ದಿನಕ್ಕೆ ಮರಿ ಬರ್ತಾವ್ರಿ? ಸರ್ ನಮಸ್ಕಾರ ಸರ್, ನನ್ನ ಹೆಸರು ಶಿವ್ ಚಬ್ನೂರ್ ಅಂತ. ನಮ್ಮ ಬೂದ್ಗರ್ ಅಂತ ನಮ್ಮ ಅಡ್ಡ ಸರ್ ನೇಮ. ನಮ್ಮ ಊರು ಚಬ್ನೂರು. ನನ್ನ ಮೊಬೈಲ್ ನಂಬರ್ ಸರ್ 9743 797455 ಸರ್ ನನ್ನ ಮೊಬೈಲ್ ನಂಬರ್. ನಾನು ತತ್ತಿ ಹಾಕಿದ ಮ್ಯಾಗ ಸರ್, ತೊಗೊಂಬಂದು ಹ್ಯಾಚ್ರಿ ಒಳಗೆ ಹಾಕಿದ ಮ್ಯಾಗ ಸರ್ 16 ದಿವ್ಸಕ್ಕೆ ಮರಿ ಬರುತ್ತೆ ಸರ್. ಅದು 16 ದಿವ್ಸಕ್ಕೆ ಮರಿ ಬರುತ್ತೆ ಸರ್. ಯಾವ ರೀತಿ ತಯಾರು ಮಾಡ್ತೀರಿ ನಿಮ್ಮ ಮರಿ? ಏನಿಲ್ಲ ಸರ್, ಅಲ್ಲಿ ತೊಗೊಂಬಂದ್ಬಿಟ್ಟು ನಾವು ಇಲ್ಲಿ ಹ್ಯಾಚ್ರಿ ಒಳಗೆ ಲೋಡ್ ಮಾಡಿದೇವೆ ಅಂದ್ರೆ ಸರ್ 16 ದಿವ್ಸಕ್ಕೆ ಮರಿ ಬರುತ್ತೆ ಸರ್. ಯಾವ ರೀತಿ ಅದು ಕಾವು ಕೊಡ್ತಾರೆ? ಹಾಂ ಸರ್, ಅದು ಹೀಟಿಂಗ್ ಇರುತ್ತೆ ಸರ್ ಮಷಿನ್ದೊಳಗೆ. ಕೋಳಿ ಯಾವ ಥರ ಪಕ್ಕದಾಗ ತೊಗೊಂಡು ಹೀಟ್ ಕೊಡುತ್ತೆ ಸರ್, ಅದು ನಮ್ಮ ಹ್ಯಾಚ್ರಿ ಒಳಗೆ ಅದು ಹೀಟಿಂಗ್ ಸೆಟ್ಟಿಂಗ್ ಇರುತ್ತೆ ಸರ್. ಅದು ಹೀಟಿಂಗ್ ಒಳಗೆ ಮರಿ ಬರುತ್ತೆ ಸರ್. ಸೆಟ್ಟಿಂಗ್ ಟೈಮಿಂಗ್ ಏನಿರ್ತೈತೆ? ಏನಿಲ್ಲ ಸರ್, 37 ಹಿಡ್ಕೊಂಡು ಸರ್ 38 ಟೆಂಪ್ರೇಚರ್ ಬರ್ಬೇಕು ಸರ್. ಹಾಂ ಸರ್. ಮರಿ ಬಂದವನು ನಿಮ್ಗೆ ಹೆಂಗೆ ಗೊತ್ತಾಗ್ತದೆ? ಏನಿಲ್ಲ ಸರ್, ಅದು 13 ದಿವ್ಸಕ್ಕೆ ಸರ್ ನಾನು ಅದು ಲೋಡಿಂಗ್ ಟರ್ನರ್ ಬಂದ್ ಮಾಡ್ತೇವೆ ಸರ್. ಮಷಿನ್ ಒಳಗೆ ಟರ್ನ್ ಆಗ್ತಿರ್ತದೆ ಸರ್. ಅದು ಮಷಿನ್ ಒಳಗೆ ತತ್ತಿ ತಿರುಗಿಸ್ತಿರ್ತಲ್ಲ ಸರ್, ಅದನ್ನ 13 ದಿವ್ಸಕ್ಕೆ ನಾ ಬಂದ್ ಮಾಡ್ತೇನೆ ಸರ್. ಅದು ಬಂದ್ ಮಾಡಿದ್ಮ್ಯಾಗ ಟರ್ನರ್ ಬಂದ್ ಮಾಡಿದ್ಮ್ಯಾಗ ಮುಂದೆ 3 ದಿವ್ಸಕ್ಕೆ ಮರಿ ಬರುತ್ತೆ ಸರ್ ಅದು. ಹಾಂ ಸರ್. ಈ ಕೌಂಜ ಸಾಕಾಣಿಕೆ ಮಾಡಿದಕ್ಕೆ ಪೊಲೀಸರು ಯಾವ ರೀತಿಯಾದ ದಾಳಿ ಮಾಡಲ್ಲ? ಏನಿಲ್ಲ ಸರ್, ಅವ್ರು ಮಾಡಿದ್ರು ಸರ್ ನಮ್ಮ ಹತ್ರ ಒಂದು ಲೈಸೆನ್ಸ್ ಮಾಡಿಸ್ಬೇಕು ಸರ್. ಅದು ಫಾರೆಸ್ಟಿಗೆ ಆಫೀಸಿಗೆ ಭೇಟಿ ಆಗ್ಬೇಕು ಸರ್. ಇನ್ನು ಪರ್ಮಿಷನ್ ಲೆಟರ್ ಎಲ್ಲಕ್ಕೇನ್ರಿ ಸರ್, ದಂಡ ಹಾಸ್ಪಿಟ್ಲ್ ಇರ್ತದೆ ಸರ್. ದಂಡ ಹಾಸ್ಪಿಟ್ಲಿಗೆ ಮೇನ್ ಬ್ರಾಂಚ್ಗೆ ಹೋಗ್ಬಿಟ್ಟು ಅವ್ರ ಕಡೆದಿಂದ ಒಂದು ಲೆಟರ್ ತೊಗೊಂಬರ್ಬೇಕು ಸರ್. ನಾವು ಬಂದ್ರೆ ಯಾರು ಏನು ಮಾಡೋಕ್ಕಲ್ಲ ಸರ್. ಯಾಕಂದ್ರೆ ನಮ್ಮ ಸಾಕಾಣಿಕೆ ಮಾಡ್ಲಿಕ್ಕೆ ಗೌರ್ಮೆಂಟ್ಲಿಂದ ಪರ್ಮಿಷನ್ ಐತೆ ಸರ್. ಅದು ಏನು ಮಾಡಲ್ಲ ಸರ್. ರೈತರಿಗೆ ಇದೊಂದು ಅವಕಾಶ ಐತೆ. ಪಶುಸಂಗೋಪನೆ ಇಲಾಖೆದು ಒಂದು ಸರ್ಟಿಫಿಕೇಟ್, ಅರಣ್ಯ ಇಲಾಖೆದು ಮತ್ತೆ ಸರ್ ಇಲ್ಲ ಸರ್, ಅಷ್ಟೇ ಪಶುಸಂಗೋಪನೆ ಕಡೆಯಿಂದ ಹೋಗ್ಬಿಟ್ರೆ ಸರ್ ಮೇನ್ ಬ್ರಾಂಚ್ ಯಾವ್ದಿರುತ್ತೆ ಸರ್ ನಮ್ಮದಲ್ಲಿ, ಅಲ್ಲಿ ಹೋಗ್ಬಿಟ್ಟು ನಾವು ಈ ಥರ ಕೌಸ್ಗ ಸಾಕಾಣಿಕೆ ಮಾಡಕತ್ತೇವೆ ಅಂದ್ರೆ ಸರ್ ಅವ್ರಿಗೆ ನೋಡ್ಬೇಕು ಅಂತೇಳಿ ಬಂದು ಒಂದು ದಿವಸ ಬಂದು ವಿಸಿಟ್ ಕೊಟ್ರಂದ್ರೆ ಸರ್, ಅವರು ವಿಸಿಟ್ ಕೊಟ್ಟಾದ್ಮೇಲೆ ಸರ್ ಅವರು ನಮ್ದೊಂದು ಆಧಾರ್ ಕಾರ್ಡ್ ತೊಗೊಂಡ್ಬಿಟ್ಟು ಅವ್ರು ಏನು ಲೈಸೆನ್ಸ್ ಮಾಡಿಕೊಡ್ತಾರೆ ಸರ್. ಯಾವುದೇ ಏನೋ ಅಭ್ಯಂತರ ಇಲ್ಲ ಅಂತ ಹೇಳ್ಬಿಟ್ಟು ಒಂದು ಲೈಸೆನ್ಸ್ ಕೊಡ್ತಾರೆ ಸರ್. ಹೆಣ್ಣ ವ್ಯತ್ಯಾಸ ಹೆಂಗೆ ಗೊತ್ತಾಗ ಸರ್? ಅದು ಏನಿರುತ್ತೆ, ಇದು ಎದಿ ಮ್ಯಾಗ ಕಪ್ಪು ಬರ್ತದೆ, ಇದು ಹೆಣ್ರಿ. ಎದಿ ಮ್ಯಾಗ ಪ್ಲೇನ್ ಬರ್ತಂದ್ರೆ ಗಂಡ್ರಿ. ಇದಕ್ಕೆ ಇದು ಹೆಣ್ಣ, ಇದು ಗಂಡ. ಅದು ಹೆಣ್ಣ, ಅದು ಗಂಡ. 45 ದಿವ್ಸಕ್ಕೆ ತತ್ತಿ ಹಾಕ್ತೈತ್ರಿ ಇದು. 45 ದಿವಸ. ಈಗ ಎದಿ ಮ್ಯಾಗ ಏನು ಚಿಕ್ಕ ಬರ್ತಲ್ರಿ ಸರ್, ಅದು ಗಂಡಾಗಿರ್ತೈತಿ. ಇದು ಫುಲ್ ಪ್ಲೇನ್ ಬರ್ತೈತ್ರಿ ಕೆಂಪು. ಇದು ಬಂತಂದ್ರೆ ಗಂಡ. ಗಂಡ ಕಂಡು ಹಿಡಿಬೇಕಂದ್ರೆ ಇಷ್ಟ ಸರ್. ದಿವ್ಸಕ್ಕೆ ಎಟ್ಟು ಹಾಕೋದು ತತ್ತಿ?
ದಿವ್ಸಕ್ಕೆ ಅಂದ್ರೆ ಸರ್ ಡೈಲಿ ಒಂದು ಬೆಳಿಗ್ಗೆ ಟೈಮಲ್ಲಿ ಒಂದು ಆಗುತ್ತೆ ರೀ ಸರ್, ಸಾಯಂಕಾಲ ಆಗ್ತದೆ. ಒಟ್ಟು ಒಂದು ಕೌಜುಗದ ಮರಿ ಡೈಲಿ ಒಂದು ತತ್ತಿ ಆಗ್ತೈತೆ ರೀ. ಅಂದ್ರೆ 45 ದಿವ್ಸಕ್ಕೆ ತತ್ತಿ ಹಾಕಕ್ಕೆ ಸ್ಟಾರ್ಟ್ ಮಾಡ್ತದೆ, ಒಂದು ವರ್ಷಕ್ಕೆ ಮಟನ ತತ್ತಿ ಹಾಕ್ತೈತೆ ರೀ. ಈಗ ಗಂಡಿಗೆ ಎಷ್ಟು ಹೆಣ್ಣಿಗೆ ಎಷ್ಟು ಗಂಡು ಬಿಡ್ಬೇಕು ರೀ ಸರ್? ಒಂದು 100 ಹೆಣ್ಣು ಇತ್ತಂದ್ರೆ ಒಂದು 10 ಗಂಡು ಬಿಡ್ಬೇಕು ರೀ. 200 ಹೆಣ್ಣು ಇತ್ತಂದ್ರೆ 20 ಗಂಡು ಬಿಡ್ಬೇಕು ರೀ. ಇಷ್ಟೇ ವ್ಯತ್ಯಾಸ ರೀ. ಯಾಕಂದ್ರೆ ಜಾಸ್ತಿ ಬಿಟ್ರೆ ಏನಾಗುತ್ತೆ ರೀ ಸರ್, ಹೆಣ್ಣಿನಿಗೆ ಜಾಸ್ತಿ ಗಂಡು ಜಾಸ್ತಿ ಆಯ್ತಂದ್ರೆ ಏನು ಮಾಡ್ತೈತೆ ರೀ, ಇವೆಲ್ಲ ಪುಚ್ಚ ಎಲ್ಲ ಕಿತ್ಕೊಂಡ್ಬಿಡ್ತೈತೆ. ಗಂಡು ಜಾಸ್ತಿ ಆಯ್ತಂದ್ರೆ ಹೆಣ್ಣಿಗೆ ಸಾವು ಹಿಡಿತೈತೆ ರೀ. ಅಂದ್ರೆ ನಾವೇನು ಮಾಡ್ತೀವಿ, ಒಂದು 100 ಹೆಣ್ಣು 10 ಗಂಡು. ಒಂದು ಗಂಡಿಗೆ ಸರ ಒಂದು ಗಂಡು ಇತ್ತಂದ್ರೆ 20 ಮೇಂಟೈನ್ ಮಾಡ್ತೈತೆ ರೀ. 20 ಹೆಣ್ಣ ಒಂದು ಗಂಡು ಹಾಕಿದ್ರೆ ದಕ್ತೈತಿ. ಅಂದ್ರೆ 100 ಹೆಣ್ಣ 10 ಗಂಟೆ ಮೇಂಟೈನ್ ಮಾಡ್ತೈತೆ. ಇಷ್ಟೇ ವ್ಯತ್ಯಾಸ ರೀ. ಏನಿಲ್ಲ ಡೈಲಿ ಅವರು ನಾವು ಮರಿ ತೆಗಿಬೇಕು, ಇದೇ ಮೇಂಟೈನ್ ಮಾಡ್ಬೇಕಂದ್ರೆ ಸರ ಇವರು ಲೋಕಲ್ ಫೀಡ್ ಹಾಕ್ಬಾರ್ದು ಸರ್. ಕಂಪ್ನಿ ಫೀಡ್ ಹಾಕಿದ್ರೆ ತತ್ತಿ ಬರುತ್ತೆ ಸರ, ಮರಿ ಕರೆಕ್ಟಾಗಿ ಬರುತ್ತೆ. ಮೇಂಟೆನೆನ್ಸ್ ಕರೆಕ್ಟಾಗಿ ಮಾಡೋದು. ತಿನ್ನಕ್ಕೆ ಗಂಡು ಚಲೋ ಹೆಣ್ಣು ಚಲೋ? ಎರಡು ವ್ಯತ್ಯಾಸ ಸೇಮ್ ಇರುತ್ತೆ. ಎರಡೂ ಸೇಮ್ ಎರಡು ಸೇಮ್ ಬರುತ್ತೆ, ಏನು ಸಂಬಂಧ ಇಲ್ಲ. ಏನು ವ್ಯತ್ಯಾಸ ಇರಲ್ಲ ಸರ್ ಅದ್ರಾಗ.